ಸರ್ ತಿಂಡಿ ಕೊಡ್ತಾ ಇದ್ದೀರಾ ಬರೀ ಅಲ್ಲೇನಾ? ಮೊಟ್ಟೆ ಏನು ಆಗ್ತಾ ಇಲ್ಲ? ಹಾಂ ಹಾಂ. ಇವಾಗ ನಮ್ಮ ಸರೌಂಡಿಂಗ್ ಅಲ್ಲಿ ಹೇಳಿ ಸರ್ ಹೇಳಿ. ಇವಾಗ ನಮ್ಮ ಸರೌಂಡಿಂಗ್ ಅಲ್ಲಿ ಸರ್ ಈ ವಯಸ್ಸಿಗೆ ಇಷ್ಟು ಕರ ಬೆಳವಣಿಗೆ ಆಗಿರೋ ಕರುಗಳು ಬೇರೆ ಎಲ್ಲೂ ಇಲ್ಲ. ಇವಾಗ ಅಂದ್ರೆ ಎತ್ಕಾಗುವಂತ ಕರುಗಳು ಬೇಜಾನಾಯ್ತು. ಬಿತ್ತನೆ ಊರಿಗೆ ಬರುವಂತ ಲೆಕ್ಕಾಚಾರದ ಕರುಗಳು ಬೇರೆ ಎಲ್ಲೂ ಇಲ್ಲ. ಇವಾಗ ಇದು ಬಿತ್ತನೆ ಬರುತ್ತೆ ಅಂತ ಹೆಂಗೆ, ಯಾವ ಥರ ಲೆಕ್ಕಾಚಾರ? ಅಂದ್ರೆ ಅದು ವಯಸ್ಸು ಮೀರಿ ಬೆಳೀತಾ ಇದೆ. ಅದು ಬಿತ್ತನೆ ಊರಿ ಯಾವಾಗ್ಲೂ ಚೆನ್ನಾಗಿ ಇರಬೇಕು. ಅಂದ್ರೆ ಓರಿ ಕಟ್ಟಿರುವಂತವ್ರು ಎಲ್ಲರೂ ಬಂದು ನೋಡ್ತಾವ್ರೆ. ಓರಿ ಕಟ್ಟಿರುವಂತವ್ರು, ಓರಿಗೆ ಸಂಬಂಧಪಟ್ಟಂಗೆ ಅನುಭವ ಇರುವಂತವ್ರೆ ಬಂದು ನೋಡ್ತಾ ಇದ್ದಾರೆ. ಈಗ ಹೆಚ್ಚು ಕಡಿಮೆ ಯಾರು ಈಗ ಪ್ರಸ್ತುತ ಯಾರ್ಯಾರು ಓರಿ ಇಟ್ಟಿದ್ದಾರೆ ಅವರೇ ಒಂದು 50-60 ಜನ ಯಾವುದೇ ಪ್ರಚಾರ ಇಲ್ಲದೆ ಒಬ್ಬರಿಂದ ಒಬ್ರು ಕಾಂಟ್ಯಾಕ್ಟ್ ಮೇಲೆ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗಾಗಿ ಇಲ್ಲಿ ಓರಿಗೋಸ್ಕರ ಡಿಮ್ಯಾಂಡ್ ಇದೆ. ಈ ತರ ವಯಸ್ಸು ಮೀರಿ 4.5 ತಿಂಗಳಿಗೆ ಇಷ್ಟು ಬೆಳವಣಿಗೆ ಕಡಿಮೆ. ಮುಂದೆ ಬಿತ್ತನೆಗೆ ಬರುತ್ತೆ, 100% ಬಿತ್ತನೆಗೆ ಬರುತ್ತೆ. ಹಾಂ ಹಾಂ. ಮತ್ತು ನೀವು ನಿಮ್ಮ ಮನೆಗೆ ದನಗಳಿದಾವ? ದನಗಳಾಯ್ತು. ಏನು ಎತ್ತುಗಳಿದಾವ? ಏನಿದಾವೆ? ಎತ್ಗಳು ಸಾಕ್ತಾ ಇದೀವಿ, ಮಾಮೂಲಿ ಹಸುಗಳಿದಾವೆ. ಯಾವ ನಿಮ್ಮದು? ನಾವು ಚಿಕ್ಕಂಗನಹಳ್ಳಿ ನಂದಿ ಬಸವಣ್ಣನ ಜಾತ್ರೆ ಆ ಊರವ್ರು. ಅವನವ್ರೇನಾ? ಹಾಂ ಹಾಂ. ಇವರು ನಿಮ್ಮ ಸ್ನೇಹಿತರು ಇವರೆಲ್ಲ? ಇವರೆಲ್ಲ ನಮ್ಮ ಇವ್ರ ಮನೆ ಕರು ಹುಟ್ಟಿರೋದಕ್ಕೆ ಎಲ್ಲರೂ ಬರ್ತಾರೆ. ಈಗ ಅವರು ಫೋನ್ ಮಾಡಿ ರೆಸ್ಪಾನ್ಸ್ ಮಾಡೋಕ್ಕಾಗದಿರೋದಕ್ಕೆ ನಾವು ಹೆಚ್ಚು ಕಡಿಮೆ ಅವರೆಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನಾವೇ ರೆಸ್ಪಾನ್ಸ್ ಮಾಡ್ತಾ ಇರ್ತೀವಿ. ಜೊತೆಗೆ ಇದು ಇವತ್ತೇ ನಿಮ್ಮ ಮುಖಾಂತರನೇ ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾಗೆ ಪ್ರಚಾರ ಮಾಡ್ತಾ ಇರೋದು. ಇದುವರೆಗೂ ಯಾರಿಗೂ ಕೊಟ್ಟು ಇಲ್ಲ, ಯಾರಿಗೂ ಹೇಳೂ ಇರಲಿಲ್ಲ. ಅದು ಆಲ್ರೆಡಿ ನಮ್ಮ ನಿರೀಕ್ಷೆ ಇದ್ದದ್ದು ಮುಂದಿನ ವರ್ಷ ಕೆಂಗಲ್ ಜಾತ್ರೆ ತನಕ ನಾವು ಯಾರಿಗೂ ಹೇಳಬಾರ್ದು, ಅದು ಹಂಗೆ ಇರಬೇಕು, ಒಂದೇ ಸಲ ಪ್ರಚಾರ ಮಾಡೋಣ ಅಂತ ನಿಂತಿದ್ದು. ಇವಾಗ ಯಾವಾಗ ಅಲ್ಲಿ ಒಂದು ಓರಿ ಈಗ ತೀರೋಯ್ತಲ್ಲ ಒಳ್ಳೆ ಚಿಕ್ಕಣ್ಣವರು, ಆ ಓರಿ ತೀರೋದ್ಮೇಲೆ ಹಂಗಂಗೆ ಪ್ರಚಾರ ಆಗಿ ಜನಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆದ್ರು. ಅದಕ್ಕೋಸ್ಕರ ನಮ್ಗೆ ಹೇಳಿಲ್ಲ ಅನ್ನೋರು ಜಾಸ್ತಿ ಅಂತ ಅಂದ್ಬಿಟ್ಟು ಇವತ್ತು ಸೋಷಿಯಲ್ ಮೀಡಿಯಾಗೆ ಇದು ಇಂಟರ್ವ್ಯೂ ಕೊಡ್ತಾ ಇದ್ದೀವಿ. ಜೊತೆಗೆ ನಾವು ಮದ್ದೂರು ಜಾತ್ರೆ ಪ್ಲಾನ್ ಇರಲಿಲ್ಲ, ಈಗ ಮದ್ದೂರು ಜಾತ್ರೆ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ಮದ್ದೂರು ಜಾತ್ರೆಗೆ ಹೋಗ್ತೀರಾ? ಮೆರವಣಿಗೆಗೆ ಹೋಗಿ ಮಾರಾಟ ಮಾಡಲ್ಲ, ಒಂದು ರೌಂಡ್ ಮೆರವಣಿಗೆ ಮದ್ದೂರಲ್ಲಿ ಮಾಡ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿದ್ವಿ. ಮದ್ದೂರಿಗೆ ಬರ್ತೀವಿ. ಇವತ್ತು ನಿನ್ನೆಯಿಂದ ಶುರುವಾಗಿದೆ, ಇನ್ನು ಯಾವತ್ತು ಬುಧವಾರ ಹೋಗ್ತೀರಾ ನೀವು? ಹೌದು. ಇವತ್ತು ಭಾನುವಾರ. ಹೌದು. ಕಮಿಟಿ ಎಲ್ಲ ಆದ್ಮೇಲೆ ಹೋಗ್ತೀರಾ? ಕಮಿಟಿ ಎಲ್ಲ ಆದ್ಮೇಲೆ ಹಸುಕರಿಗೆ ಬಹುಮಾನ ಇಲ್ಲ, ಹಂಗಾಗಿ ಅವತ್ತು ಮೆರವಣಿಗೆ ಇದೆ. ಕಮಿಟಿ ಎಲ್ಲ ಆದ್ಮೇಲೆ ಅವತ್ತು ಮೆರವಣಿಗೆ ಬಿಡೋಣ ಅಂತ ಅಂದ್ಬಿಟ್ಟು, ಹಸುಕರು ಕ್ಯಾಟಗರಿಗೆ ಇಲ್ಲದೆ ಇರೋದ್ರಿಂದ ಅವತ್ತು ಬಿಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಮಾಡಿದ್ವಿ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.